ಪ್ರಜ್ವಲ್ ರೇವಣ್ಣ ಕೃತ್ಯಕ್ಕೆ ಜನಪರ ಸಂಘಟನೆಗಳ ಖಂಡನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪ್ರಜ್ವಲ್ ರೇವಣ್ಣ ಕೃತ್ಯವನ್ನು ಜನಪರ ಸಂಘಟನೆಗಳು ಖಂಡಿಸಿ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆಗಳು ನಡೆಯುತ್ತಿರುವುದು ಮಾನವ ಸಮಾಜಕ್ಕೆ ನಾಚಿಕೆ ತರುವಂತದ್ದು. ಕಳೆದ ಕೆಲವು ದಿನಗಳಿಂದ ಹಾಸನದಲ್ಲಿ ಪೆನ್ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಎಂದು ಸಿಐಟಿಯು ಕಾರ್ಮಿಕ ಮುಖಂಡ ಜಿಎಂ ಜೈನಿ ಖಾನ್ ಲೈಂಗಿಕವಾಗಿ ಮಹಿಳೆಯರನ್ನು ಬಳಸಿಕೊಂಡ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲು ಒತ್ತಾಯಿಸಿ ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ನಡೆದಿರುವ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಫೈರೋಜ್ ಪಠಾಣ್, ದಿವಾನ್ ಸಾಬ್ ಬೈರಕದಾರ, ತಾಜುದ್ದೀನ್ ಹುದ್ದಾರ, ಜಾವೀದ್ ಯಾದವಾಡ ಮತ್ತು ರಮೀಜ್ ವಿಲೀಫ್, ಗೀತಾ ಮಾಳದಕರ ಮತ್ತು ಶಬಾನಾ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು. ಎಂಡಿ ಸಾಹಿಲ್ ಬೈರಕದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಸರ್ಕಾರ ಅದನ್ನ ಕಂಡುಹಿಡಬೇಕು. ಈಗಾಗಲೇ ಸರ್ಕಾರ SIT ರಚನೆ ಮಾಡಿ ಇಮ್ಮಿಡಿಯೇಟ್ ಆಗಿ ಅದನ್ನ ನಾವು ಕ್ರಮ ತಗೋತೀವಿ ಅಂತ ಹೋಗೈತೆ. ಇದಕ್ಕೆ ಇವತ್ತಿನ ರಾಮದುರ್ಗದ ಜನಪರ ಸಂಘಟನೆಗಳು ಅದನ್ನ ಸ್ವಾಗತ ಮಾಡ್ತೀವಿ. ನಾವು ಅವರು ಒಂದು ಕ್ರಮ ತಗೊಳಕತ್ತಾರೆ ಈಗ. ಆದ್ರೆ ಅಷ್ಟೇ ಅಲ್ಲ, ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು. ಯಾರೇ ರಾಜಕೀಯ ಒತ್ತಡ ಹಾಕಿ ಹಂಗಾತು ಹಿಂಗಾತು ಅಂತಂದ್ರೆ ಮುಖ್ಯಮಂತ್ರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ ಎದಕ್ಕೂ ಅದನ್ನ ಬಗ್ಗಬಾರ್ದು. ಯಾಕಂತಂದ್ರೆ ಹೆಣ್ಮಕ್ಕಳ ಬಾಳನ್ನ ಹಾಳು ಮಾಡದಂತ ಒಬ್ಬ ಸಂಸದ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಆರಿಸೋದವ MP ಆಗಿ ಆರಿಸೋದಂತವ ಇವತ್ತ ಹೆಣ್ಮಕ್ಕಳನ್ನ ಅವ್ರ ಮನೆಯೊಳಗ ಕೆಲಸ ಮಾಡುವಂತ ಹೆಣ್ಮಕ್ಳು ಅವ್ರ ಮ್ಯಾಗೂ ಇವತ್ತು ಅತ್ಯಾಚಾರ ಮಾಡಿ ಒಂದು ದೃಶ್ಯಗಳನ್ನ ಚಿತ್ರೀಕರಣ ಮಾಡಿ ಇವತ್ತು ಅವರ ಬಾಳನ್ನ ಹಾಳು ಮಾಡುವಂಥದ್ದು ಏನು ಮಾಡಕತ್ತಾನಲ್ಲ, ಇದು ಹೀನ ಕೃತ್ಯ. ಮತ್ತು ಅವ ವಿಕೃತ ಕಾಮಿ. ಆ ವಿಕೃತ ಕಾಮಿಯನ್ನ ಇವತ್ತ ಬಂಧನ ಮಾಡಬೇಕು. ಅವ್ರ ತಂದೆ HD ರೇವಣ್ಣ ಅವನು ಸಹ ಇವತ್ತು ಅವನ ವಿರುದ್ಧನೂ ಒಂದು FIR ಆಗೈತಿ ಹೊಳೆ ನರಸಿಂಹಪುರದಲ್ಲಿ. ಅವನಿಗೂ ಸಹ ಬಂಧನ ಮಾಡಿದರೆ ಎಲ್ಲ ಏನೇನೈತೆ ಅಂತೇಳಿ ಹಕ್ಕಿಕತೆ ಎಲ್ಲ ಹೊರಗೆ ಬೀಳ್ತೈತಿ. ಮತ್ತು ಅಷ್ಟೇ ಅಲ್ಲದೆ ಒಬ್ಬ BJP ಮುಖಂಡ ಈ ಚಿತ್ರೀಕರಣವನ್ನ ಮೇಲ್ಗಡೆ ಕಳ್ಸ್ಯಾನ. ಅವ ಯಾರು, ಏನು, ಎಂತು, ಎಲ್ಲಿಂದ ಬಂತಂತೇಳಿ ಅವನು ಸಹ ಹಿಡಿದ ಕ್ಯಾಸ್ ಏನೈತಿ ಅದನ್ನು ವಿಚಾರಣೆ ಮಾಡಿದರೆ ಎಲ್ಲಾನು ಹೊರಗೆ ಬೀಳ್ತೈತಿ. ಹೇಳ್ತಿದ್ರು ಇಲ್ಲೆಲ್ಲ ಇಲೆಕ್ಷನ್ ಎಲ್ಲ ನಡೆದೈತಿ, ಎಲ್ಲ ಹೇಳ್ತಿದ್ರು ಅವ್ರು ಬಂದ್ರೆ ಇವ್ರು ಬಂದ್ರೆ ತಾಳಿನೂ ಹೋಗ್ತಾವು ಅಂತ ಹೇಳಿ. ಇವತ್ತು ಸಾವಿರಾರು ಹೆಣ್ಮಕ್ಳು ತಾಳಿನ ಹೋಗಾಕತ್ತೇವು. ಇದಕ್ಕೇನು ಹೇಳ್ತಾರ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗೈತಿ. ಅದಕ್ಕೇನೈತಿ, ಈ ಹೆಣ್ಮಕ್ಳ ಮೇಲೆ ವಿಕೃತವಾಗಿ ಕಾಮದಾಹವನ್ನು ತೀರಿಸಿಕೊಂಡು ಚಿತ್ರೀಕರಣ ಮಾಡಿ ಹೆಣ್ಮಕ್ಳ ಬಾಳನ್ನ ಹಾಳು ಮಾಡದಂತ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ HD ರೇವಣ್ಣ ಇವ್ರ ಮೇಲೆ ಉಗ್ರ ಕ್ರಮ ತಗೊಂಡ ಕೆಲಸ ಎಲ್ಲನೂ ಹೊರಬೀಳಿಸ್ಬೇಕಂತ ಹೇಳಿ ನಾವು ಇವತ್ತು ರಾಮದುರ್ಗ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕೊಡೋದ್ರ ಮೂಲಕ ಒತ್ತಾಯ ಮಾಡ್ತಾರೆ. ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಂಥ ಎಲ್ಲ ಯಾರ್ಯಾರಿದ್ದಾರವರಿಗೆ ಎಲ್ಲರೂ ಸರ್ಕಾರದಿಂದ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಯಾವುದೇ ನಿನ್ನೆ ರಾತ್ರಿ ಬಂತು ಒಂದು ಹೋರಾಟ ಎಲ್ಲರೂ ಕೂಡಿ ಮಾಡಿ ಸಂಘಟನೆಗಳು ಅಂತ ಹೇಳಿದ್ರೆ ಆಯ್ತು. ಯಾಕಂದ್ರೆ ಸಂಘಟನೆ ಮತ್ತೆ ಈ ಮೂಲಕವಾಗಿ ಏನಪ್ಪ ಅಂದ್ರೆ ನಿಮಗೆ ಕೊಟ್ಟಿದ್ದೀಗ. ಆದ್ರೆ 2000 ನೀವು ಮೈತ್ರಿ ಆದಾಗೂ ನೀವು ಸುಮ್ಮಿತ್ತು. ಇವು ಮೈತ್ರಿ ದಯವಿಟ್ಟು ಪಕ್ಷ ಪ್ರಜ್ವಲ್ HD ದಯವಿಟ್ಟು ತಬಕು ಮಹಿಳೆಯರಿಗೆ ಬೇಕಂತೇಳಿ ಈ ಮೂಲಕ ಎಲ್ಲ ಸಂಘಟನೆ ಪರವಾಗಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದೂ ಯಾಕಂದ್ರೆ ಭಾಳ ಹಿಂದೂಗಳೇ ಬೇರೆ, ನಮ್ಮ ರಕ್ತ ಬೇರೆ ಏನಾಗಿಲ್ಲ, ನಮ್ಮ ರಕ್ತ ಕೆಂಪಿಗಿಲ್ಲ ಎಲ್ಲ. ಆದ್ರೆ ಈಗ ಪ್ರಜ್ವಲ ರೇವಣ್ಣ ಆಗಿ ಆಮೇಲೆ ಅವ್ರ ಮೊದಲು ನಾವು ಭಾರತ ದೇಶದಲ್ಲಿ ನಾವು ಈ ಹೆಣ್ಣು ಮಕ್ಕಳನ್ನು ಗೌರವವನ್ನು ಅದೇ ತಿಳ್ಕೋಬೇಕು. ನಾವು ಬೇರೆ ಜಳ ಮಾಡೋದು ನನಗೆ ಅಡ್ಡಾಡ್ತಾಳೆ ಮಾಡ್ಕೋತಾಳೆ. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. TVSನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.